ಶ್ರೀ ಮಹಾಗಣಪತಿಯೇ ನಮಃ, ಶ್ರೀ ಸರಸ್ವತಿಯೇ ನಮಃ, ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ, ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಓಂ ನಮೋ ಹನುಮತೇ ನಮಃ. ಹನುಮಂತನು ವರ್ಣನೆ ಮಾಡ್ತಿದ್ದಾನೆ, ನೋಡ್ತಾ ಇದ್ದಾನೆ, ಆ ಲಂಕಾ ದ್ವೀಪವನ್ನು ನೋಡ್ತಿದ್ದಾನೆ. ಪುರಪ್ರಾಕಾರದ ಸುತ್ತ ಬೃಹದಾಕಾರದ ಕಂದಕ ಇತ್ತು, ಅದರ ಪರಿಶೀಲನೆ ಲೋಕೋತ್ತರವಾಗಿತ್ತು. ಅದರ ತುಂಬ ಸುಂದರವಾದ ಮಲ್ಲಿಗೆ ಬಳ್ಳಿಗಳು ಕ್ರಮಬದ್ಧವಾಗಿ ಬೆಳೆಸಿದ್ದು. ನಗರದ ಮಧ್ಯದಲ್ಲಿ ಅನೇಕ ಕಡೆ ಬಿಗಿಯಾದ ರಕ್ಷಣಾ ವ್ಯವಸ್ಥೆ ಕಾಣ್ತಾ ಇತ್ತು. ಅದರಲ್ಲೂ ಆಶ್ಚರ್ಯಲ್ಲಿದ್ದರೂ ಯುದ್ಧ ಭವನದಲ್ಲಿ ಸಮಯದಲ್ಲೂ ಕೂಡ ಪ್ರಾಕಾರದ ಮೇಲೆ ಒಳಗೆ ಕಾವಲು ಪಡೆಗಳು ಸರ್ವಸನ್ನದ್ಧರಾಗಿದ್ದವು ಅಂತ ಹೇಳ್ಕೊಂಡ್ವಲ್ಲ. ತೇಜಸ್ಸಿನಿಂದ ಕೂಡಿರತಕ್ಕಂಥ ಆ ಸೈನಿಕರ ನಡಿಗೆಯಲ್ಲಿ ಅವರ ಬಲ ಎದ್ದು ಕಾಣ್ತಾ ಇತ್ತು. ಸನ್ನದ್ಧರಾಗಿದ್ದರು, ಯಾವತ್ತೇನು ಬೇಕಾದ್ರೂ ನಡೆಯುತ್ತೆ, ಸಿದ್ಧವಾಗಿದ್ದರು. ಎಲ್ಲಕ್ಕಿಂತ ಆಶ್ಚರ್ಯ ಅಂದರೆ ಕೋಟೆಯ ಗೋಡೆಯ ಮೇಲೂ ಧನುರ್ಧಾರಿ ವೀರರು ಕಾವಲು ಕಾಯ್ತಾ ಇದ್ದರು. ಅಬ್ಬಾ, ಸಾಮಾನ್ಯವಾಗಿ ಯಾವ ರಾಜನೂ ಕೋಟೆ ಗೋಡೆ ಮೇಲೆ ಧನುರ್ಧಾರಿಗಳನ್ನು ಕಾವಲಾಗಿ ಹಾಕೋದಿಲ್ಲ. ಈ ರಾವಣ ಏಕೆ ಹಾಗೆ ಮಾಡಿದ್ದಾನೆ? ರಾಕ್ಷಸ ರಾಜರು ಯಾರು ಮಾಡಲ್ವಲ್ಲ, ಆದರೆ ರಾವಣ ಮಾತ್ರ ಮಾಡಿದ್ದಾನೆ. ಯಾಕಿರ್ಬೋದು? ಬೇರೆ ಬೇರೆ ಕತ್ತಿ ಒರೆಸೋರು, ಬೇರೆ ಬೇರೆ ಗದೆ ಸೀಳೋರು, ಎದೆ ಸೀಳೋರು, ಎದೆ ಗುದ್ದೂರು, ಬೇರೆ ಬೇರೆ ಯುದ್ಧದಲ್ಲಿ ಬೇರೆ ಬೇರೆ ರೀತಿಯ ಆಯುಧಗಳನ್ನು ಹಿಡ್ಕೊಂಡು ತಿರುಗಾಡ್ತಕ್ಕಂಥವರು ಅವರೆಲ್ಲ ಇದ್ದರೂ ಧನುರ್ಧಾರಿಗಳಾಗಿ ಹಾಕಿದ್ದಾನೆ ಇಲ್ಲಿ ಹೊಸ ರೀತಿಯಲ್ಲಿ. ಇಲ್ಲ, ನಾನು ಹೋಗಿ ನೋಡಲೇಬೇಕು, ಒಳಗೆ ಹೋಗಿ ನೋಡಲೇಬೇಕು. ಏನು ಮಾಡೋಕ್ಕಾಗತ್ತೆ? ನಾನು ಒಳಗೆ ಹೋಗುವಂಗಿಲ್ಲ. ಒಳಗೆ ಬಂದರೆ ಏನಾಗ್ತಿತ್ತು? ಹೋಗಲೇಬೇಕು ನಾನು ಅಂತ ನಿಶ್ಚಯ ಮಾಡ್ದ ಹನುಮಂತನು. ಧನುರ್ಧಾರಿಗಳೇ ಯಾಕೆ ಮಾಡಿದ್ದಾರೆ ಅಂತ ಹನುಮಂತ ಒಂದು ಕ್ಷಣ ಯೋಚನೆ ಮಾಡಿದಂತೆ. ಆಗ ಅವನಿಗೆ ಹೊಳಿತು, ರಾಮ ಲಕ್ಷ್ಮಣರಿಬ್ಬರು ಕೂಡ ಧನುರ್ಧಾರಿಗಳು. ಬರೀ ಧನುರ್ಧಾರಿಗಳಷ್ಟೇ ಅಲ್ಲ, ಅವರಲ್ಲಿ ರಾಮ ಒಬ್ಬನೇ 14,000 ರಾಕ್ಷಸರನ್ನು ಅನಾಯಾಸವಾಗಿ ಸಂಹರಿಸಿದ್ದ. ಉರಿಯುವ ಕೊಳ್ಳಿಯಿಂದ ತಲೆ ಕೆಡಿಸಿಕೊಳ್ಳುವಂತಹ ಕೆಲಸ ಮಾಡಿದ್ದ ರಾವಣ ಅವರನ್ನು ಎದುರಿಸ್ತಕ್ಕಂಥ ದಮ್ಮಿಲ್ಲದೆ ಹೆದರ್ಕೊಂಡು ಹೊರಟೋಗ್ಬೇಕು. ನಿಜ, ಹನುಮಂತನ ಚರಿತ್ರೆ ಇದು. ಹುಷಾರ್. ಅವರನ್ನು ಎದುರಿಸ್ತಕ್ಕಂಥ ದಮ್ಮಿಲ್ಲದೆ ಮರೆಮರೆಯಾಗಿ ಹಾಳು ಕೆಲಸ ಮಾಡಿದ್ದ. ಆದ್ದರಿಂದ ಹೀಗಾಗಿ ಅವರಿಂದ ಯಾವ ಕ್ಷಣದಲ್ಲಿ ಯಾವ ರೀತಿ ಅಪಾಯ ಉಂಟಾಗುತ್ತೋ ಏನೋ ಅಂತನ್ಬಿಟ್ಟು ಪ್ರತಿ ಕ್ಷಣವೂ ಭಯಪಡ್ತಾ ಇದ್ದ. ತನ್ನ ಶತ್ರುಗಳು ಧನುರ್ಧಾರಿಗಳಾಗಿದ್ದರಿಂದ ನಗರ ಪ್ರಾಕಾರದಿಂದ ಹಿಡಿದು ಎಲ್ಲ ಕಡೆಗಳಲ್ಲೂ ಕೂಡ ಧನುರ್ಧಾರಿ ವೀರರನ್ನೇ ಕಾವಲಿಗಿರಿಸಿದ್ದ. ಅದರಲ್ಲಿ ಒಳ್ಳೆಯ ವಿದ್ಯಾವಂತ ನಿಲ್ಲಿಸಿದ್ದ. ಯಾಕೆಂದರೆ ತನ್ನ ಶತ್ರುಗಳು ರಾಮಲಕ್ಷ್ಮಣರು ತಾನೆ, ಅವರು ಧನುರ್ಧಾರಿಗಳು ತಾನೆ. ಅವರು ಸೀತೆಯನ್ನು ಎತ್ಕೊಂಬಂದು ಅನ್ಯಾಯ ಮಾಡಿದ್ದಾನಲ್ಲ, ಅದಕ್ಕಾಗಿ ಅವರು ಧನುರ್ಧಾರಿಗಳು ವಿಪರೀತವಾಗಿ ಬಾಣದಿಂದ ಹೊಡೆದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರ್ತಕ್ಕಂಥ ವಿಲ್ ಬಾಣವನ್ನು ಹೊಡಿತಕ್ಕಂಥವರು ಆರ್ಚರ್ಸ್ ಅದನ್ನು ತಂದು ಎಲ್ಲ ಕಡೆ ನಿಲ್ಲಿಸಿದ್ದಾನಂತೆ. ಅವನ ಭಯದ ವಿಷಯ ಹೀಗೆ ಇರಲಿ, ಅವನ ಮುಂಜಾಗ್ರತೆ ಯೋಜನೆಯಲ್ಲಿರ್ತಕ್ಕಂಥ ಜಾಣ್ಮೆಗಳನ್ನು ನೋಡಿ ಹನುಮಂತ ಆಶ್ಚರ್ಯಪಟ್ಟ. ಆಹಾ, ಈ ರಾಕ್ಷಸರು ಕೂಡ ಇಷ್ಟೊಂದು ಬುದ್ಧಿ ಇದೆಯಲ್ಲ ಅಂತ ಅಂದ್ಕೊಂಡಂತೆ ಇನ್ನು ಅನೇಕ ದೃಷ್ಟಿಕೋನಗಳಿಂದ ನಗರವನ್ನು ಪರಿಶೀಲನೆ ಮಾಡ್ತಿದ್ದಾನೆ. ನಗರದ ಉತ್ತರ ದ್ವಾರ ಎಲ್ಲಿದೆ ಅಂತ ಪತ್ತೆ ಮಾಡ್ತಾನೆ. ಅಷ್ಟರಲ್ಲಿ ಅವನಿಗೆ ಅನ್ನಿಸ್ತು, ನಾನು ಹೀಗೆ ಮಾಮೂಲು ಆಕೃತಿಯಲ್ಲಿ ಹೆಚ್ಚುತ್ತಿದ್ದರೆ ಯಾರಾದರೂ ಕಾವಲುಗಾರನ ದೃಷ್ಟಿಗೆ ನಾನು ಬೀಳಬೇಕಾಗತ್ತಲ್ವ. ಅವನಿಗೇನಾದರೂ ಅನುಮಾನ ಬಂದರೆ ಕೋಟೆ ಬಾಗಿಲಲ್ಲೇ ಕದನ ಪ್ರಾರಂಭ ಆಗುತ್ತಲ್ಲ. ಏನು ಮಾಡಬೇಕು? ಒಂದು ವೇಳೆ ಯುದ್ಧದಲ್ಲಿ ನಾನೇ ಗೆದ್ದರೂ ಕೂಡ ಬಂದ ಕೆಲಸ ಕೆಟ್ಟೋಗುತ್ತಲ್ವ.
ನಾನು ಗಲಾಟೆ ಮಾಡಬಾರ್ದಲ್ಲ. ಒಂದು ವೇಳೆ ಸೀತೆ ಈ ನಗರದಲ್ಲೇ ಇದ್ದರೂ ಕೂಡ ರಾವಣಾಸುರ ಅವಳಿರ್ತಕ್ಕಂಥ ಜಾಗವನ್ನು ಬದಲಾಯಿಸಿಬಿಡ್ಬೋದಲ್ಲ ಅಂದ್ಕೊಂಡು ತನ್ನ ಆಕಾರವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೋಸ್ಕರ ಮರದಿಂದ ಮರಕ್ಕೆ ಹಾರಾಡ್ತಕ್ಕಂಥದ್ದನ್ನು ನಿಲ್ಲಿಸ್ತಾನಂತೆ. ಮುಂದೆ ನೋಡೋಣವ. ನಿಲ್ಲಿಸಿದ ಮೇಲೆ ಏನಾಗುತ್ತೆ, ಆ ನಗರದ ಬಗ್ಗೆ, ಆ ಕತ್ತಲಾದ ಮೇಲೆ ಒಳಗೆ ತೂರಿಕೊಂಡು ಹೋಗಬೇಕು, ಸೈನ್ಯದ ಬಗ್ಗೆ, ರಾಜಭವನಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡಬೇಕು ಅಂದ್ಕೊಳ್ತಾನಂತೆ. ಜೈ ಗುರುದತ್ತ, ಶ್ರೀ ಗುರುದತ್ತ.